ನಮಸ್ಕಾರ ಸ್ನೇಹಿತರೆ, ಇಲ್ಲಿ ಬಸವನ ಬಾಗೇವಾಡಿಯ ಒಂದು ಕುರಿ ಮಾರುಕಟ್ಟೆಯಲ್ಲಿ ಇವರು ಒಂದು ಹತ್ತ ವಸೂಲಿ ಮಾಡ್ತಾ ಇದ್ದಾರೆ ಗಾಡಿಗಳಿಂದ. ಇಲ್ಲಿ ನೋಡಬಹುದು, ಇಲ್ಲಿ ಏನಪ್ಪಾ ಅಂದ್ರೆ ಈ ವ್ಯಕ್ತಿಯನ್ನು ಗಾಡಿ ಹತ್ತ ವಸೂಲಿ ಮಾಡ್ತಾ ಇದ್ದಾನೆ. ಈ ವ್ಯಕ್ತಿ ಯಾವುದೇ ಒಂದು ರೀತಿಯಿಂದ ಇವ್ರಿಗೆ ಏನು ಇದು ಇಲ್ಲ, ರೂಲ್ಸ್ ಇಲ್ಲ, ಯಾವುದೇ ಪಿಸಿನೂ ಅಲ್ಲ, ಇವರು ಯಾವುದೇ ಒಂದು ಪೊಲೀಸ್ ಇಲಾಖೆನಲ್ಲಿ ಬಾಗಡಿ ಯಾವ ತರ ಹತ್ತ ವಸೂಲಿ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಈ ಗಾಡಿಗಳಿಂದ ಇವರು ಪಾಪ ಕುರಿ ಬಜಾರ್ನಲ್ಲಿ ರೈತರು ಏನಪ್ಪಾ ಅಂದ್ರೆ ತುಂಬಿಕೊಂಡು ಬರ್ತಾರೆ, ಇವರೆಲ್ಲ ಯಾವ ತರ ಹತ್ತ ವಸೂಲಿ ಮಾಡ್ತಾ ಇದ್ದಾರೆ ನೋಡ್ರಿ ಇವರೆಲ್ಲ. ನೀವೇನ್ ಪೊಲೀಸ್ ಏನು ಸಾಹೇಬ್ರೆ ನೋಡ್ರಿ, ಇವ್ರು ಸಾಹೇಬ್ರು ಬರ್ತಾರ ಅಂತ ಹೇಳ್ತಾರೆ. ಇವ್ರು ಯಾರು ಪೊಲೀಸ್ ಇಲಾಖೆಯಿಂದ ನೀವೇನ್ ಕೆಲಸ ಮಾಡ್ತಾರೆ? ಅಲ್ಲ, ನೀವ್ ಯಾಕೆ ಬಂದಿರಿ ಇಲ್ಲಿ? ರೈತರಿಗೆಲ್ಲ ಕರೀರಿ ಅವ್ರಿಗೆ ನೋಡ್ರಿ, ಇವ್ರು ಯಾವ ತರ ಓಡ್ ಹೋಗ್ತಾ ಇದಾರೆ ಇವರೆಲ್ಲ. ಇವರು ರೈತರಿಂದ ಹತ್ತ ವಸೂಲಿ ಮಾಡ್ತಾ ಇದಾರೆ. ನೀವೇನ್ ಹೇಳ್ತೀರ? ಎಲ್ಲ ರೈತ ಬಾಂಧವ್ರು ಹೇಳ್ಬೇಕಿಲ್ಲಿ. ಹತ್ತ ವಸೂಲಿ ಮಾಡ್ತಾ ಇದ್ದಾರೆ ರೈತ ಕಡೆಯಿಂದ. ಪಾಪ ರೈತರ ತಮ್ಮ ಏನಪ್ಪಾ ಅಂದ್ರೆ ಗಾಡಿಗಳಿಂದ ಅವರು ಕುರಿ ಮಾರಕ್ ತುಂಬ್ಕೊಂಡ್ ಬಂದಿರ್ತಾರೆ, ಅವ್ರ ಕಡೆಯಿಂದ 500-200 ಇಸ್ಕೊಂಡು ಇವರೆಲ್ಲ ಹತ್ತ ವಸೂಲಿ ಮಾಡ್ತಾ ಇದ್ದಾರೆ. ಬರ್ರಿ ರೈತರೇ, ಬರ್ರಿ ಇಲ್ಲಿ ಏನ್ ಹೇಳ್ತಾರೆ ನೀವೆಲ್ಲ? ಇದಕ್ಕೇನ್ ಹೇಳ್ತಾರೆ ನೀವೆಲ್ಲ? ಹತ್ತ ವಸೂಲಿ ಮಾಡಾಕ್ತಾರಲ್ಲ, ಏನ್ ಹೇಳ್ತಾರೆ ನಿಮ್ಗೆಲ್ಲ ಗಾಡಿಗಳಿಂದ? ಏನ್ ಹೇಳ್ತಾರೆ ನೀವು ಅದಕ್ಕೆ? ಅಲ್ಲ, ಒಬ್ಬ ವ್ಯಕ್ತಿ ಈಗ ಓಡ್ ಹೋಗ್ತಾ ಇದ್ದಾನೆ ರೈತರ ಕಡೆಯಿಂದ. ಪಾಪ ಅವರು ಡ್ರೈವರ್ಗಳು ನೆಸಿನಾಗ ಎದ್ದು ತಮ್ಮ ಕುರಿಗಳನ್ನ ಹಾಕೊಂಡ್ ಬಂದಿರ್ತಾರೆ, ಅವ್ರ ಕಡೆಯಿಂದ ಏನಪ್ಪಾ ಅಂದ್ರೆ 500-200 ಈ ತರ ವಸೂಲಿ ಮಾಡ್ತಾ ಇದ್ದಾರೆ. ಎಂತ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ವಿ ಸ್ನೇಹಿತರು, ನಾವು ನೋಡ್ಬೇಕು. ಈ ತರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭ್ರಷ್ಟಾಚಾರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ. ಈ ತರ ಭ್ರಷ್ಟ ವ್ಯಕ್ತಿಗಳು ನಿಂದ್ರಿ, ಇಲ್ಲಿ ಓಡ್ ಹೋಗ್ಬಾರ್ದು. ನೀವು ಒಳ್ಳೆ ಕೆಲಸ ಮಾಡ್ತಿದ್ರೆ ನಿಂದ್ರಿ. ಯಾಕೆ ನೀವು ಓಡ್ ಹೋಗಾಕತ್ತೀರಿ? ನೀವು ರೈತರು ಪಾಪ ನಸಿನಾಗದ ಎದ್ದು ಬರ್ತಾರ, ಅವ್ರು ಎಲ್ಲ ತಮ್ಮ ಕೆಲಸ ಬಗ್ಸಿ ಬಿಟ್ಟು ನಸಿನಾಗ ಕುರಿಗಳನ್ನ ತಗೊಂಬಂದು ಲಾರಿ ಡ್ರೈವರ್ಗಳಾಯ್ತು ಎಲ್ಲಿಂದ ನೀವು ಅವ್ರ ಕಡೆಯಿಂದ 200-300 ಇಸ್ಕೊಳ್ಳೋ ದುಡ್ಡು ಯಾವ ತರ ಇದು ನೋಡ್ರಿ, ಯಾವ ತರ ಇವ್ರು ಹೋಗ್ತಾ ಇದಾರೆ ನೋಡ್ರಿ. ಇಲ್ಲಿ ಇವ್ರ ನೀವ್ ಯಾಕೆ ಹೋಗಿರಿ? ನಿಂದ್ರಿ, ನೀವ್ ಬರ್ರಿ. ಅಲ್ಲಿ ನೀವ್ ಯಾಕೆ ವಸೂಲಿ ಮಾಡತ್ತೀರಿ? ನೀವ್ ಬರ್ರಿ, ಯಾರು ಬೇಕಾದ್ರೆ ಹಚ್ಚ್ರಿ. ಯಾವ ತರ ಹತ್ತ ವಸೂಲಿ ಮಾಡತ್ತಾರ ನೋಡ್ರಿ ಇಲ್ಲೆಲ್ಲ.